ನಾನು ಸರಿಯಾಗಿ ಕಾರ್ಡಿಯೋ ಮಾಡಿದ್ರೆ ಫ್ಯಾಟ್ ಲಾಸ್ ಆಗುತ್ತಾ? ವೆಲ್ಕಮ್ ಟು ಡೇ 25 ಆಫ್ ಮೈ 30 ಡೇಸ್ ಫ್ಯಾಟ್ ಲಾಸ್ ಚಾಲೆಂಜ್. ಕಾರ್ಡಿಯೋ ಅಂದರೆ ಏನು ಮತ್ತು ಫ್ಯಾಟ್ ಲಾಸ್ಗೆ ಕಾರ್ಡಿಯೋ ಬೇಕೇ ಬೇಕಾ? ಕಾರ್ಡಿಯೋ ಅಂದರೆ ಏನು ಗೊತ್ತಾ? ನಿಮ್ಮ ಹಾರ್ಟ್ ರೇಟ್ ಮತ್ತು ನಿಮ್ಮ ಬ್ರೀದಿಂಗ್ ಹೆಚ್ಚಿಸೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ. ಕಾರ್ಡಿಯೋ ಅಂದರೆ ನಾನು ಯಾವ್ದು ಮಾಡಬೇಕು ಅಂತ ಕೇಳಿದ್ರೆ ನಿಮ್ಗೆ ಇಷ್ಟ ಬಂದಿದ್ದು ಮಾಡಿರಿ. ವಾಕಿಂಗು, ಸೈಕ್ಲಿಂಗು, ಸ್ವಿಮ್ಮಿಂಗು, ಜಾಗಿಂಗು, ಡ್ಯಾನ್ಸಿಂಗ್ ಇವೆಲ್ಲನೂ ಕಾರ್ಡಿಯೋನೇ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಮಾಡಿ. ಕಾರ್ಡಿಯೋ ಫ್ಯಾಟ್ ಲಾಸ್ಗೆ ಹೆಲ್ಪ್ ಮಾಡುತ್ತಾ ಅಂತ ನೀವು ಕೇಳಿದ್ರೆ ಎಸ್, ಫ್ಯಾಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಕಾರ್ಡಿಯೋ ನಿಮ್ಮ ಕ್ಯಾಲೋರೀಸ್ ಜಾಸ್ತಿ ಬರ್ನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಓವರ್ ಆಲ್ ಆ್ಯಕ್ಟಿವಿಟಿ ಹೆಚ್ಚಿಸೋಕೆ ಹೆಲ್ಪ್ ಮಾಡುತ್ತೆ. ಆದರೆ ಬರೀ ಕಾರ್ಡಿಯೋ ನಿಮಗೆ ಫ್ಯಾಟ್ ಲಾಸ್ಗೆ ಹೆಲ್ಪ್ ಮಾಡಲ್ಲ. ಫ್ಯಾಟ್ ಲಾಸ್ಗೆ ಯಾವತ್ತಿದ್ರೂ ಕ್ಯಾಲೋರಿ ಡೆಫಿಷಿಯೆಂಟ್ ಬೇಕು, ನೆನಪಿರಲಿ. ಈಗ ಕಾರ್ಡಿಯೋದಲ್ಲಿ 2 ಟೈಪ್ ಹೇಳ್ತೀನಿ ಆಯ್ತಾ. ಒಂದು ಸ್ಟಡಿ ಸ್ಟೇಟ್ ಕಾರ್ಡಿಯೋ ಅಂತ, ಇದೊಂದು ಕನ್ಸಿಸ್ಟೆಂಟ್ ಪೇಸ್ನಲ್ಲಿ ಮಾಡೋ ಕಾರ್ಡಿಯೋ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಕಾರ್ಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಪಕ್ಕದಲ್ಲಿರೋ ಜೊತೆ ನೀವು ಆರಾಮ್ಸೆ ಮಾತಾಡಬೇಕು, ಕನ್ಸಿಸ್ಟೆಂಟ್ ಪೇಸ್ ಇಟ್ಕೊಂಡು. ಇದಕ್ಕೆ ನಾವು ಸ್ಟಡಿ ಸ್ಟೇಟ್ ಅಂತ ಕರಿತೀವಿ ಆಯ್ತಾ. ಇನ್ನೊಂದು HIIT ಅಂದರೆ ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಅಂತ. ಅಂದರೆ ಸ್ವಲ್ಪ ಟೈಮಲ್ಲಿ, ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ನೀವು ಜಾಸ್ತಿ ಇಂಟೆನ್ಸಿಟಿಯಿಂದ ಎಕ್ಸಸೈಸ್ ಮಾಡೋದು. ಆದರೆ ಫ್ಯಾಟ್ ಲಾಸ್ಗಾಗಿ ಪ್ರತಿದಿನ ನೀವು HIIT ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಕಾರ್ಡಿಯೋ ಮಾಡಿ, ಕ್ಯಾಲೋರೀಸ್ ತುಂಬ ಕಡಿಮೆ ಮಾಡಿ, ಪ್ರೋಟೀನ್ ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ಕಡೆ ನೀವು ಗಮನ ಕೊಡದೇ ಇದ್ದರೆ ಮಸಲ್ ಲಾಸ್ ರಿಸ್ಕ್ ಹೆಚ್ಚಾಗ್ಬೋದು, ನೆನಪಿರಲಿ. ನಿಮ್ಮ ಗೋಲ್ ಸಿಂಪ್ಲಿ ವೆಯ್ಟ್ ಕಡಿಮೆ ಮಾಡೋದು ಅಲ್ಲ, ಫ್ಯಾಟ್ ಕಡಿಮೆ ಮಾಡಿ ಮಸಲ್ನ ಪ್ರಿಸರ್ವ್ ಮಾಡೋದು. ಇದನ್ನೇ ಹೇಳ್ತಾ ಇದ್ದೀನಿ ನಾನು, ಆದರೆ ಇವಾಗಲೂ ಅದನ್ನೇ ಹೇಳ್ತೀನಿ ನೋಡಿ. ಅದಕ್ಕಾಗಿಯೇ ಸ್ಟ್ರೆಂತ್ ಟ್ರೈನಿಂಗ್, ಕಾರ್ಡಿಯೋ ಮತ್ತು ಪ್ರಾಪರ್ ನ್ಯೂಟ್ರಿಷನ್ನ ಯಾವತ್ತೂ ಕಂಬೈನ್ ಮಾಡಬೇಕು. ನಿಮಗೆ ಇಷ್ಟ ಆಗಿರೋ ಕಾರ್ಡಿಯೋನ ಯಾವತ್ತೂ ಚೂಸ್ ಮಾಡಿ, ಅದನ್ನೇ ಕನ್ಸಿಸ್ಟೆಂಟ್ಲಿ ಮಾಡಿ. ಆವಾಗ ಸಸ್ಟೈನೇಬಿಲಿಟಿ ಇರುತ್ತೆ. ಕಾರ್ಡಿಯೋ ಪನಿಷ್ಮೆಂಟ್ ಅಲ್ಲ, ನಿಮಗೆ ಫಿಟ್ನೆಸ್ ಜರ್ನಿಯ ಒಂದು ಟೂಲ್ ಅಷ್ಟೇ. See you on day 26.